ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಒಂದು ದೊಡ್ಡ ಸಮಸ್ಯೆ ಕೇಳಿ ಬರುತ್ತಿದೆ. ಗ್ಯಾಸ್ ಸಿಲಿಂಡರ್ ಸಿಗುತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಲವರು ಹೇಳ್ತಿದ್ದಾರೆ. ಆದರೆ ಇದು ನಿಜವಾ ಅಥವಾ ಇನ್ನೇನಾದರೂ ಕಾರಣ ಇದೆಯಾ? ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ, ನೋಡೋಣ ಬನ್ನಿ. ಭಾರತದಲ್ಲಿ ಸಂಪೂರ್ಣವಾಗಿ ಗ್ಯಾಸ್ ಸಿಗುತ್ತಿಲ್ಲ ಅನ್ನೋದು ತಪ್ಪು ಕಲ್ಪನೆ. ಆದರೆ ಕೆಲವು ಪ್ರದೇಶಗಳಲ್ಲಿ ಡಿಲೇ ಆಗುತ್ತಿದೆ. ಬುಕ್ಕಿಂಗ್ ಮಾಡಿದ್ರೂ ತಡವಾಗಿ ಬರುತ್ತಿದೆ. ಕೆಲವೊಮ್ಮೆ ಸ್ಟಾಕ್ ಕಡಿಮೆ ಆಗುತ್ತಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಈ ಸಮಸ್ಯೆ ಹೆಚ್ಚು ಕಾಣಿಸುತ್ತಿದೆ. ಹಾಗಾದ್ರೆ ಈ ಸಮಸ್ಯೆಗೆ ಕಾರಣ ಏನು? ಮೊದಲನೇದಾಗಿ ಸರಬರಾಜು ಸಮಸ್ಯೆ. ಕೆಲವು ರಾಜ್ಯಗಳಲ್ಲಿ ಟ್ರಾನ್ಸ್ಪೋರ್ಟ್ ಡಿಲೇ ಆಗುತ್ತದೆ. ಎರಡನೇದಾಗಿ ಡಿಮ್ಯಾಂಡ್ ಹೆಚ್ಚಾಗುತ್ತದೆ. ಹಬ್ಬದ ಸಮಯದಲ್ಲಿ ಗ್ಯಾಸ್ ಬೇಡಿಕೆ ಜಾಸ್ತಿ ಆಗುತ್ತದೆ. ಮೂರನೇದಾಗಿ ಅಂತಾರಾಷ್ಟ್ರೀಯ ಬೆಲೆ. ಕಚ್ಚಾ ತೈಲ ಬೆಲೆ ಏರಿದ್ರೆ ಗ್ಯಾಸ್ ಸರಬರಾಜಿಗೂ ಪರಿಣಾಮ ಬೀರುತ್ತೆ. ನಾಲ್ಕನೇದಾಗಿ ಡಿಸ್ಟ್ರಿಬ್ಯೂಷನ್ ಸಮಸ್ಯೆ. ಕೆಲವು ಏಜೆನ್ಸಿಗಳಲ್ಲಿ ಸ್ಟಾಕ್ ಮ್ಯಾನೇಜ್ ಸರಿಯಾಗಿ ಆಗುತ್ತಿಲ್ಲ. ಐದನೇದಾಗಿ ಮೇನ್ ಕಾರಣ ಅಂದ್ರೆ ಉಕ್ರೇನ್ ಮತ್ತು ರಷ್ಯಾ ಮಧ್ಯೆ ನಡೆಯುತ್ತಿರುವ ದೇಶಗಳ ಯುದ್ಧ ಇದಕ್ಕೆ ಮುಖ್ಯನೇ ಕಾರಣ ಅಂತಾನೆ ಹೇಳ್ಬೋದು. ಇದರಿಂದ ಜನರಿಗೆ ಏನು ಸಮಸ್ಯೆ ಆಗುತ್ತದೆ ಅಂದರೆ ಮನೆಯಲ್ಲಿ ಅಡುಗೆ ಕಷ್ಟ ಆಗುತ್ತಿದೆ. ಹೋಟೆಲ್ ಮತ್ತು ಚಿಕ್ಕ ಅಂಗಡಿಗಳಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಗ್ರಾಮಗಳಲ್ಲಿ ಮರದ ಕಟ್ಟಿಗೆಗೆ ಮತ್ತೆ ಮೊರೆ ಹೋಗ್ತಿದ್ದಾರೆ. ಇದು ದೊಡ್ಡ ಸಮಸ್ಯೆನೇ ಆಗಬಹುದು ಅಂತಾನೆ ಹೇಳ್ಬೋದು. ಅದಕ್ಕೆ ನಾವು ಏನ್ ಮಾಡಬೇಕು ಅಂತ ಅಂದ್ರೆ ಸಮಯಕ್ಕೆ ಸರಿಯಾಗಿ ಬುಕಿಂಗ್ ಮಾಡಿಕೊಳ್ಳಿ. ಬ್ಯಾಕಪ್ ಸಿಲಿಂಡರ್ ಇಟ್ಟುಕೊಳ್ಳಿ. ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿ ಸಂಪರ್ಕದಲ್ಲಿರಿ. ನಿಮ್ಮ ಊರಿನಲ್ಲಿ ನಿಮಗೆ ಸರಿಯಾಗಿ ಗ್ಯಾಸ್ ಸಿಗುತ್ತಿದೆಯಾ ಅಥವಾ ಇಲ್ಲ ಅಂತ ಕಮೆಂಟ್ ನಲ್ಲಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.